ಒಂದು 2-3 ವಿಚಾರಗಳು ಏನಾಗುತ್ತೆ ಅಂದ್ರೆ, ಈಗ ನಾವು ಇದು ಮಡಿವಾಳ ಈ ವೆಂಕಟಾಪುರ ಅಂದ್ರೆ ನಮ್ಮ ಕಾಣ ತರಹದ್ದು ನಮ್ಮ ಮೊಹಮ್ಮದ್ ಹೇಳಿದ ಹಾಗೆ ಮೊದಲೇ ನಮಗೆ ಸಾಕಷ್ಟು ವಿಶಾಲವಾಗಿತ್ತು. ಅಪ್ ಟು ಎಫ್ಗೋಡಿವರೆಗೂ ಎಲ್ಲ ಟ್ರಾನ್ಸಿಟಿವರೆಗೂ ಟಚ್ ಆಗಿತ್ತು. ಲೇಟರ್ ಹಂತ ಹಂತವಾಗಿ ಎಲ್ಲಾದ್ರೂ ಕಡಿಮೆ ಆಗಿ ಬಂದಿದೆ. ಆದ್ರೆ ಸಮಸ್ಯೆಗಳು ಪದೇ ಪದೇ ಜಾಸ್ತಿ ಆಗ್ತಾ ಬಂದಿದೆ. ತಮಗೆ ಏನಾದ್ರು ಗೊತ್ತಿರೋ ಹಾಗೆ ಮೊದಲೆಲ್ಲ ಒಂದು ಮನೆ 30-40 ಇತ್ತು, ಈಗ ಅದರಲ್ಲಿ 10 ಮನೆ ಬಂದಿದ್ದಾವೆ. ಅದಕ್ಕೆ ಕಾರಣಕರ್ತರು ನಾವುಗಳೇ. ನಮ್ಮ ವಾಸಕ್ಕಿದ್ದ ಮನೆಯಲ್ಲಿ ಈಗ PG ಮಾಡಿ ನಾವು ಬಾಡಿಗೆ ಕೊಟ್ಟಿದ್ದೀವಲ್ಲ, ಈಗ ಯಾರೋ ಒಬ್ರು ಕೊಟ್ಟಿರದೇ ಇರ್ಬೋದು. ಸಾಕಷ್ಟು ಜನ PG ಮಾಲೀಕರಿಗೆ ಎದಿರಲ್ವಾ. ಹಾಗಾಗಿ ಎಲ್ಲಾನು ಈಗ ನಾವು ನೀವು ಅಂತ ಅಂದ್ಕೊಳ್ಳಾರ್ದಂಗೆ ಎಲ್ಲರೂ ಸೇರಿ ಒಂದು ವ್ಯವಸ್ಥೆಯನ್ನ ಸರಿ ಮಾಡಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಹಿರಿಯರು ಹೇಳಿದ್ರು, ಆ ಹೆಣ್ಮಕ್ಳು ಎಲ್ಲಂದ್ರೆ ಓಡಾಡ್ತಾ ಇರ್ತಾರೆ, ಅರ್ಧರಾತ್ರಿನಲ್ಲಿ ಇರ್ಬೋದು, ಮತ್ತೆ ತೀರಾ ಒಂದು ಅಸಹ್ಯವಾಗಿ ಅಂತ ಹೇಳಿ ಅದು ನಿಜ ಕೂಡ. ಆದ್ರೆ ಯಾವಾಗ ನಮ್ಮ ಮಹಾತ್ಮ ಗಾಂಧಿ ಸಾಹೇಬ್ ಮಾತಾಡ್ತಾರೆ, ಏನು ರಾಷ್ಟ್ರಪಿತ, ಯಾವಾಗ ಒಂದು ಮಹಿಳೆ ಅರ್ಧರಾತ್ರಿನಲ್ಲಿ ಸ್ವೇಚ್ಛೆಯಾಗಿ ಓಡಾಡ್ತಾಳೆ ಆಗ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ಅರ್ಥ ಅಂತೇಳಿ. ಹಾಗಾಗಿ ಆ ಟೈಮಲ್ಲಿ ಓಡಾಡಬಾರ್ದು, ಈ ಟೈಮಲ್ಲಿ ಓಡಾಡಬಾರ್ದು ಅಂತೇಳಿ ರಿಸ್ಟ್ರಿಕ್ಷನ್ ಮಾಡಲಿಲ್ಲ. ಆದ್ರೆ ನಮ್ಗೆ ಒಂದು ನೈತಿಕ ಶಿಕ್ಷಣ ಅನ್ನೋದು ತೀರಾ ಮುಖ್ಯ. ಅದರಲ್ಲಿ ಕಾನೂನಲ್ಲಿ ನೀನು ಆ ಟೈಮಲ್ಲಿ ಹೋಗ್ಬೇಡ ಅಂತ ಹೇಳಿಲ್ಲ. ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತೀವಿ ಅನ್ನೋದು ತೀರಾ ಮುಖ್ಯ ಆಗುತ್ತೆ. ಯಾರೂ ಮಡಿವಾಳದಲ್ಲಿ ಏನು ಸ್ಥಳೀಕರು ಏನಿದ್ರಿ ಯಾರ ಮಕ್ಕಳು ಈ ತರ ಮಾಡೋದಿಲ್ಲ. ಯಾವಾಗ ತಂದೆ ತಾಯಿನ ಬಿಟ್ಟು ಎಲ್ಲಿಂದೋ ನಾರ್ತ್ ಕಡೆಯಿಂದನೂ ಸೌತ್ ಕಡೆಯಿಂದ ಯಾರು ಬಂದಿರ್ತಾರೆ ಅವರೇ ಹೀಗೆ ಮಾಡ್ತಾ ಇರ್ತಾರೆ. ಆದಷ್ಟು ಕಂಟ್ರೋಲ್ ಮಾಡಿದ್ದೀವಿ. ಮತ್ತೆ ಇದು ಗಾಂಜಾ ವಿಚಾರದಲ್ಲಿ ತೀರಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ ನಾವು ಅದನ್ನ ಮೇಡಮ್ ಅವ್ರನ್ನ ಡೀಟೇಲ್ ಆಗಿ ಹೇಳ್ತಾರೆ. ಅದು ಟ್ರಾಫಿಕ್ ವಿಚಾರ ಬಂದ್ರೆ ನಾವು ಅದರಲ್ಲಿ ಮುಳುಗಿ ಸ್ನಾನ ಮಾಡಿದಂಗಾಗಿದೆ. ನಾನು ಸಹಿತ ನೀವುಗಳು ಸಹಿತ ಏನಾಗಿದೆ ಅಂದ್ರೆ ಮಾರುತಿ ನಗರ ರೋಡ್ ತೀರನ್ವೇ ಕಂಜೆಸ್ಟೆಡ್ ಆಗಿದೆ. ಕಾರಣ ನಾನು ಸಬ್ ಇನ್ಸ್ಪೆಕ್ಟರ್ ಇರ್ಬೇಕಾದ್ರೆ ಅದನ್ನ ಒಮ್ಮೆ ಮಾಡಿದ್ದೆ ನಾವು. ಈಗಲೂ ನೋಟಿಫಿಕೇಶನ್ ಇದೆ ಮಾರುತಿ ನಗರದ್ದು. ಅಷ್ಟು ಸಮಸ್ಯೆ ಆಗಿತ್ತು. ಆವಾಗ PG ಸಂಸ್ಕೃತಿನೂ ಇರಲಿಲ್ಲ. ಈಗ ಬೇರೆ ಬೇರೆ ಕಡೆಯಿಂದ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಿಂದ ಬಂದು ಅಲ್ಲಿ ಸೇರ್ಕೊಂಡು ಹಾಗಾಗಿದೆ. ಎಷ್ಟೋ ಸತಿ ನಾವೇನುವೆ ನುಸುಳ್ಕೊಂಡು ಹೋಗೋ ಸ್ಥಿತಿ. ಎಲ್ರು 9ಕ್ಕೆ ಬಂದ್ರೆ ನಾವು ಅವರು ಟ್ರಾಫಿಕ್ ಅವ್ರ ಜೊತೆ ಮಾತಾಡ್ತೀನಿ, ಏನಾದ್ರು ಒಮ್ಮೆ ಮಾಡಬಹುದು ಆಲ್ಟರ್ನೇಟ್ ಆಗಿ ತಾವರೆಕೆರೆ ರೋಡ್ ಅಂತೇಳಿ ಅದೊಂದು ವಿಚಾರ ಮಾಡೋಣ. ಮತ್ತೆ VP ರೋಡ್ ರಿಯಲಿ ಸಮಸ್ಯೆ ಇದ್ದೇ ಇದೆ. ನಮ್ದು ಸ್ಪೆಷಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇಂದ ಸಂಧ್ಯಾ ಥಿಯೇಟರ್ ರೋಡ್ ಹೋಗಿ ಏನು ಜಯವೀರ್ ನಗರ ಕಚ್ಚಾಗುತ್ತೆ ಅದು, ಮತ್ತೆ ಅದು ಗಂಗೋತ್ರಿ ಸರ್ಕಲ್ ಇಂದ ಬರೋ ರೋಡು, ಮತ್ತೆ KV ಕಡೆಯಿಂದ ಬರೋ 13th ಮೇನ್ ಇದೆಯಲ್ಲ ಅಪ್ ಟು ಸೋಮೇಶ್ವರ ಟೆಂಪಲ್, ಇವೆಲ್ಲನೂ ಅದಕ್ಕೆ ಒಂಥರ ವೆಹಿಕಲ್ ನಿಲ್ಸೋ ಟೈಮಲ್ಲೂ ನಮ್ಮಲ್ಲೂ ಸ್ವಯಂ ನಿಯಂತ್ರಣ ಬೇಕಾಗುತ್ತೆ. ಎಲ್ಲಿಗ ನಾವು ಎದೆ ಆಫೀಸರ್ ಎಲ್ಲ ನಿಲ್ಸ್ಬೇಕಾದ್ರೆ ಗಾಡಿನ ದೂರ ನಿಲ್ಸಿ ಎಲ್ಲಿ ಟ್ರಾಫಿಕ್ ತೊಂದರೆ ಆಗೋದಿಲ್ಲ ಅಲ್ಲಿ ನಿಲ್ಸಿ ನಡ್ಕೊಂಡು ಹೋಗ್ತೀವಿ, ಅಥವಾ ನಿಲ್ಸಲೇಬೇಕಾದ ಪ್ರಮೇಯವಾಗಿ ಪೂರ್ತಿ ಸೈಡ್ ಹೇಳ್ಕೊಂತ ಹೇಳ್ತೀವಿ. ಹಾಗಾಗಿದೆ. ಎಲ್ರಿಗೂ ಒಂಚೂರು ಹುಡುಗರಿಗೆ ತಿಳಿಸಿ ಹೇಳಿ ನಾವು ನಿಮ್ಮ ಜೊತೆ ಇರ್ತೀವಿ. ಇದು ಏನು ತಿಂಗಳಿಗೊಂದ್ಸತಿ ಒಂದು ಸಭೆ ಅನ್ನೋದು ಬೇಡ, ಯಾವಾಗಲೂ ನಾವು ನಿಮ್ಮ ಜೊತೆನೇ ಇದ್ದೀವಿ. ಏನಂತ ಆಗಿಂದಾಗೆ ಒಂದು ಫೋನ್ ಮಾಡಿದ್ರೆ ಅದನ್ನ ಅಟೆಂಡ್ ಮಾಡ್ತೀವಿ. ಸ್ಪೆಷಲಿ VP ರೋಡ್ ಇಂಪಾರ್ಟೆಂಟ್ ಇದೆ. ಯಾವತ್ತೊಂದು ಇದು BBMC ಇದು ತಗೊಂಡು ಇದು ಮಾಡಿ. ಯಾಕಂದ್ರೆ ನಾವೆಲ್ಲ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಸಮಾಜದಲ್ಲಿ ಎಲ್ರೂ ಬೆಳಿಲೇಬೇಕು. ಈಗ ನಾವು ಈ ಸಮಸ್ಯೆ ಹೇಳಿದ್ವಿ, ಅಲ್ಲಾರು ಇಟ್ಕೊಂಡು ನಾವು ಫುಟ್ಪಾತ್ ಮೇಲೆ ಹಾಕಕ್ಕೆ ಬಿಡ್ತಾ ಇಲ್ಲ ಅಂತೇಳಿ. ಯಾವಾಗ 2014 ಮೊದಲು ವೆಂಡರ್ಸ್ ಸೇಫ್ಟಿ ಆಕ್ಟ್ ಬಂತು, ಅದಕ್ಕಿಂತ ಮೊದಲು ನಾವು ಕರ್ನಾಟಕ ಪೊಲೀಸ್ ಆಕ್ಟ್ ಅಲ್ಲಿ ನೋಟಿಸ್ ಕೊಟ್ಟು ತೆಗೆದು ಕಳಿಸ್ತಾ ಇದ್ವಿ. ಈಗ ವೆಂಡಿಂಗ್ ಝೋನ್ ಅಂತ ಮಾಡೋರ್ಗು BBMP ಇಂದ ಗುರ್ತು ಮಾಡಿ ಮಾಡೋರ್ಗು ಅದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕಾನೂನಲ್ಲಿ ಇರೋದ್ರಿಂದನೂ ಪೊಲೀಸ್ ಅವರು ಹೆಲ್ಪ್ಲೆಸ್ ಆಗಿದೆ. ಬಹುಶಃ ನನ್ನ ತಿಳಿಮಟ್ಟಿಗೆ ವೆಂಡಿಂಗ್ ಝೋನ್ ಆಗಲಿಲ್ಲ ಅನ್ಸುತ್ತೆ. ವ್ಯವಸ್ಥಿತವಾಗಿ ನಮ್ದು ಮಡಿವಾಳ ಮಾರ್ಕೆಟ್ ಒಂಚೂರು ಈಗ ಕಳೆದ ಒಂದು 6-7 ವರ್ಷಗಳಿಂದ ಒಂದು ಅಭಿವೃದ್ಧಿ ಆಯ್ತು, ಒಂದು ನೆಲೆ ಸಿಕ್ತ ಅನ್ನೋದು ಬಿಟ್ರೆ ಬೇರೆ ಯಾವ ಏರಿಯಾಗಳಲ್ಲೂ ಆಗಿಲ್ಲ. ನೋಡ್ಕೊಂಡು ಅದನ್ನ ಒಂದು ಸಾಲ್ವ್ ಮಾಡ್ತೀವಿ. ಒಂದು ಸ್ಪೆಷಲಿ ಯಾರ ಒಂದು ಬೀಟ್ ಪೊಲೀಸ್ ಅವ್ರು ಯಾರ್ತಾರೆ ಇನ್ಸ್ಟ್ರಕ್ಷನ್ಸ್ ಕೊಡಿ, ಅವರು ಜೀವನ ಮಾಡ್ಕೋಬೇಕು. 2-3 ಅಕ್ಕಪಕ್ಕ ನಿಲ್ಸ್ಕೊಳ್ಳೋದಕ್ಕಿಂತ ಒಂದು ಲೈನಲ್ಲಿ ನಿಲ್ಸ್ಕೊಂಡು ಇನ್ನೊಂದು ಹೋಗೋವಾಗೆ ಅವಕಾಶ ಆಯ್ತು ಅಂದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ.